ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಜೊತೆಗೆ ಬಂದಿದ್ದೀನಿ. ಅದೇನೆಂದರೆ ನಮ್ಮಮ್ಮ ಹೀಗೆ ವಾರ್ಡ್ರೋಬ್ ಕ್ಲೀನ್ ಮಾಡು ಅಂತ ಹೇಳ್ತಾಯಿದ್ರು. ವಾರ್ಡ್ರೋಬ್ ಕ್ಲೀನ್ ಮಾಡೋ ಟೈಮಲ್ಲಿ ನಮ್ಮಮ್ಮನ ಹಳೆಯ ಸೀರೆಗಳು ನನ್ನ ಕಣ್ಣಿಗೆ ಬಿದ್ದವು. ಆ ಸೀರೆಗಳನ್ನ ನೋಡಿದ ತಕ್ಷಣ ನನಗೆ ಈ ರೀತಿ ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಸಾರಿ ಬಂದುಬಿಟ್ಟು ಕಾಟನ್ ಸಾರಿ ಆಗಿರುತ್ತೆ. ಇದನ್ನು ನಮ್ಮಮ್ಮ ನಮ್ಮ ಅತ್ತೆಯವರು ತೊಗೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ತುಂಬ ಇಷ್ಟ ಆಗಿ ತೊಗೊಂಡಿರುವಂತಹ ಸೀರೆ ಇದು ಮುಖ್ಯವಾಗಿ ಪರ್ಪಲ್ ಮತ್ತು ರೆಡ್ ಕಲರಲ್ಲಿದೆ. ಬಂದುಬಿಟ್ಟು ಗೋಲ್ಡ್ ಮತ್ತು ಬ್ಲೂ ಪರ್ಪಲ್ ಕಲರಲ್ಲಿ ಬಂದಿರೋಂಥ ಸಾರಿ. ಇನ್ನು ಈ ಸಾರಿ ನೋಡ್ಬೋದು, ಈ ಸಾರಿ ತುಂಬ ಸ್ಪೆಷಲ್ ನಮ್ಮ ಅಮ್ಮಂಗೆ. ಏಕೆಂದರೆ ಈ ಸಾರಿನ ನಾನು ನಮ್ಮ ಅಮ್ಮಂಗೆ ಗಿಫ್ಟಾಗಿ ಕೊಟ್ಟಿರೋವಂಥದ್ದು. ಈ ಸಾರಿ ಬಂದುಬಿಟ್ಟು 3 to 4 ಕಲರ್ಸಲ್ಲಿದೆ. ಗೋಲ್ಡ್ ಕಲರ್ ಆಗಿರ್ಬೋದು, ಬ್ಲೂ ಕಲರ್ ಆಗಿರ್ಬೋದು, ಮತ್ತು ಪಿಂಕ್ ಕಲರ್ ಆಗಿರ್ಬೋದು, ಮತ್ತು ಪ್ಯಾರೆಟ್ ಗ್ರೀನ್ ಕಲರ್ನಲ್ಲಿ ಕೂಡ ಈ ಸಾರಿ ಬಂದಿದೆ. ಈ ಸಾರಿಯಲ್ಲಿ ನೋಡ್ತಾ ಹೋಗ್ಬೋದು, ಇದು ಸರ್ಗಾಗಿರುತ್ತೆ. ಸರ್ಗು ಫುಲ್ ಗೋಲ್ಡ್ ಕಲರಲ್ಲಿ ಬಂದಿದೆ. ಫುಲ್ ಗೋಲ್ಡ್ ಮತ್ತು ಮಿಕ್ಸ್ಡ್ ಕಲರ್ನಲ್ಲಿ ನಾವು ಈ ಸರ್ಗನ್ನು ನೋಡ್ತೀವಿ. ಇನ್ನು ಇದು ಬಂದುಬಿಟ್ಟು ಬಾರ್ಡರ್ ಆಗಿರುತ್ತೆ. ಫುಲ್ ಬಾರ್ಡರ್ ತುಂಬ ಇರೋದ್ರಿಂದ ಇದು ಉಟ್ಕೊಂಡಾಗ ತುಂಬ ಲುಕ್ ಕಾಣಿಸುತ್ತೆ. ಮತ್ತು ಮಿಡಲಲ್ಲಿ ಬ್ಲೂ ಕಲರಿಂದ ಲೈನ್ ಕೂಡ ಈ ಸೀರೆಯಲ್ಲಿ ಬಂದಿದೆ. ಬಾರ್ಡರ್ ತುಂಬ ಹೈಲೈಟ್ ಆಗಿ ಕಾಣಿಸುತ್ತೆ. ಸೊ ಆ ಕಾರಣಕ್ಕೆ ನಾನು ಈ ಸಾರಿಗೆ ಕುಚ್ಚು ಕೂಡ ಅದೇ ಕಲರಿಂದನೇ ನಾನು ಏನು ಮಾಡಿದ್ದೀನಿ, ಮಿಕ್ಸ್ ಮಾಡಿ ಸೀರೆ ಕುಚ್ಚನ್ನು ಕೂಡ ಮಿಕ್ಸ್ ಮಾಡಿ ಎಲ್ಲ ಕಲರನ್ನು ಮಿಕ್ಸ್ ಮಾಡಿ ಕಟ್ಟಿದ್ದೀನಿ. ಇನ್ನು ನೆಕ್ಸ್ಟು ಬಂದುಬಿಟ್ಟು ಈ ಸಾರಿ ಅಂದರೆ ನಮಗೆ ಇದು ತುಂಬ ಸ್ಪೆಷಲ್ ಆಗಿರೋ ಸಾರಿ. ಈ ಸೀರೆ ಬಂದುಬಿಟ್ಟು ಟ್ರೆಡಿಷ್ನಲ್ ಲುಕ್ಕಿಗೆ ತುಂಬ ಚೆನ್ನಾಗಿ ಹೇಳಿ ಮಾಡಿಸಿರುವಂಥ ಸೀರೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಇಲ್ಲಿ ಬಂದಿರುವಂತಹ ಬಾರ್ಡರ್ ಆಗಿರ್ಬೋದು, ಸೀರೆ ಬಾರ್ಡರ್ ಆಗಿರ್ಬೋದು, ಎಷ್ಟು ನೀಟಾಗಿ ಕಾಣಿಸುತ್ತೆ. ಇಲ್ಲಿ ಟ್ರೆಡಿಷ್ನಲ್ ಆಗಿ ಉಟ್ಕೊಳ್ತೀವಲ್ವ, ಟ್ರೆಡಿಷ್ನಲ್ ಡೇಗೆ, ಕಾಲೇಜ್ ಫಂಕ್ಷನ್ಸ್ಗಳಿಗೆ, ಹಾಗೆ ಮದುವೆಯಲ್ಲಿ ಬಳೆ ಶಾಸ್ತ್ರಗಳಿಗೆ ಕೂಡ ಈ ಸಾರಿ ತುಂಬ ಹೇಳಿ ಮಾಡಿಸಿರುವಂತಹ ಸಾರಿ ಅಂತಲೇ ಹೇಳ್ಬೋದು. ತುಂಬ ಇಲ್ಲಿ ನೋಡ್ತಾ ಇರ್ಬೋದು, ಸೆರಗನ್ನು ಕೂಡ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ. ಗೋಲ್ಡ್ ಕಲರಲ್ಲಿ ಬಂದಿದೆ. ಗೋಲ್ಡ್ ಎಲ್ಲೋ ಕಲರ್ ಮಿಕ್ಸ್ ಆಗಿರುವಂಥದ್ದು ತುಂಬ ಚೆನ್ನಾಗಿ ಬಂದಿದೆ. ಈ ಸಾರಿ ತುಂಬ ಇಷ್ಟ ಆಗಿರುವಂಥ ಸಾರಿ ನಮ್ಮಮ್ಮಂಗೆ. ಇದನ್ನು ನಾನು ಒಂದು ಸಾರಿ ವೇರ್ ಮಾಡಿದ್ದೆ. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬಹುದು. ಈ ಸಾರಿಯಲ್ಲಿ ಮೇನ್ ಲುಕ್ಕೇ ಈ ಒಂದು ಸೆರಗಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಈ ಡಿಸೈನ್ ಕೂಡ ಇಲ್ಲಿಷ್ಟು ರಿಚ್ ಲುಕ್ಕನ್ನು ಕೂಡ ಕೊಡ್ತಾ ಇದೆ ಅಂತ ನೀವೇ ನೋಡ್ತಾ ಹೋಗ್ಬೋದು. ಇನ್ನು ಈ ಸಾರಿ ಬಂದುಬಿಟ್ಟು ನಾವು ಆಫರಲ್ಲಿ ತೊಗೊಂಡಿರೋಂತಹ ಸಾರಿ. ಇದಕ್ಕೆ ಬಂದುಬಿಟ್ಟು ಕಾಟನ್ನಲ್ಲಿ ಬಂದಿರುವಂತಹ ಸಾರಿ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ ಆಗಿರುವಂತಹ ಸಾರಿ ಮತ್ತು ಬಾರ್ಡರ್ ಅಷ್ಟೇ ಡಿಸೈನನ್ನು ಹೊಂದಿದೆ. ಇಲ್ಲಿ ಗೋಡಂಬಿ ಶೇಪಲ್ಲಿ ನಾವು ಡಿಸೈನನ್ನು ನೋಡ್ಬೋದು. ಮಿಡಲಲ್ಲಿ ಫ್ಲವರ್ ಕೂಡವನ್ನು ನೋಡ್ಬೋದು. ಈ ಸೀರೆಯಲ್ಲಿ ಹೈಲೈಟ್ ಏನಂದರೆ ಅವರೇ ಸೀರೆ ಕುಚ್ಚನ್ನು ಕೂಡ ಕೊಟ್ಟಿದ್ದಾರೆ. ಸೀರೆ ಕುಚ್ಚು ಡಬಲ್ ಶೇಡ್ನಲ್ಲಿ ಬಂದಿದೆ. ಒಂದು ಗೋಲ್ಡ್ ಕಲರ್ ಬಂದುಬಿಟ್ಟು, ಇನ್ನೊಂದು ಗ್ರೀನ್ ಕಲರಲ್ಲಿ, 2 ಕಲರಲ್ಲಿ ಈ ಒಂದು ಸೀರೆಯ ಕುಚ್ಚು ಕೂಡ ಬಂದಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಸೀರೆ ಕುಚ್ಚು ಕೂಡ ಅವರೇ ರೆಡಿ ಕುಚ್ಚನ್ನು ಕೊಟ್ಟಿದ್ದಾರೆ. ಫುಲ್ ಪ್ಲೇನ್ ಸಾರಿ ಅಂತಲೇ ಹೇಳ್ಬೋದು. ಇನ್ನು ಈ ಸೀರೆ ಬಂದುಬಿಟ್ಟು ತುಂಬ ಅಂದರೆ ತುಂಬ ಹಳೆಯ ಸೀರೆ ಅಂತಲೇ ಹೇಳ್ಬೋದು. ನಮ್ಮಮ್ಮ ಉಟ್ಕೊಂಡಿರೋ ಸೀರೆ ಇದು ತುಂಬ ಹಳೆಯ ಸೀರೆ. ಇಲ್ಲಿ ಪಿಂಕ್ ಕಲರ್ ಬಾರ್ಡರ್ ಕೂಡ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ನಾನು ನೋಡಿದಾಗ ಕಾಂತಾರ ಫಿಲ್ಮಲ್ಲಿ ಏನು ರುಕ್ಮಿಣಿ ಅವರು ಹಾಕ್ಕೊಂಡಿದ್ದಾರಲ್ವ ಕೈಗೆ, ಆ ರೀತಿ ಶೇಪಲ್ಲಿ ಈ ಒಂದು ಡಿಸೈನ್ ಬಂದಿರೋ ಅಂಥದ್ದು. ಇದು ಬಂದುಬಿಟ್ಟು ಸೆರಗಾಗಿರುತ್ತೆ. ಸೆರಗು ಸಿಂಪಲ್ ಆಗಿದೆ. ಮತ್ತು ಸೀರೆಯನ್ನು ನೋಡ್ಬೋದು, ಫುಲ್ ಸೀರೆ ಏನಾಗಿದೆ ಗೋಲ್ಡ್ ಕಲರ್ ಮತ್ತು ಸಿಲ್ವರ್ ಕಲರ್ನಲ್ಲಿ ಬುಟ್ಟ ಅಂತ ಏನು ಕರಿತೀವಲ್ವ, ಆ ರೀತಿ ಚುಕ್ಕಿಯನ್ನು ಕೂಡ ಈ ಸೀರೆ ಒಳಗೊಂಡಿದೆ. ಫುಲ್ ಸಾರಿ ಅಂತಲೇ ಹೇಳ್ಬೋದು. ಇನ್ನು ಈ ಸಾರಿ ನೈಟ್ ವೇರ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸೋವಂಥ ಸೀರೆ ಅಂತಲೇ ಹೇಳ್ಬೋದು. ಇಲ್ಲಿ ಬಂದುಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಫುಲ್ ಸಾರಿಯಲ್ಲಿ ಮೇನ್ ಥಿಂಗ್ ಅಂತಂದರೆ ಈ ಸೆರಗಾಗಿರುತ್ತೆ. ಇದು ಎಷ್ಟು ಗ್ರ್ಯಾಂಡ್ ಲುಕ್ಕನ್ನು ಕೊಡ್ತಾ ಇದೆ. ಸಿಲ್ವರ್ ಮತ್ತು ಗೋಲ್ಡ್ ಕಲರಲ್ಲಿ ಈ ಸಾರಿಯನ್ನು ಹೊಂದಿದೆ. ಮತ್ತು ಮಿಡಲಲ್ಲಿ ರೆಡ್ ಕಲರ್, ಒಂಥರ ಕುಂಕುಮದ ಕಲರ್ ಏನಂತ ಏನು ಕರಿತೀವಿ ಆ ಕಲರಿಂದು ಫ್ಲವರ್ ಕೂಡ ಬಂದಿದೆ. ಫುಲ್ ಸಾರಿ ಈ ರೀತಿಯಾಗಿದೆ. ಇದೊಂಥರ ಆರೆಂಜು ಅಲ್ಲ, ಈ ಕಡೆ ಕ್ರೀಮ್ ಕಲರು ಅಲ್ಲ, ಆ ರೀತಿ ಇರುವಂತಹ ಸಾರಿ ಇದು. ನೈಟ್ ಪಾರ್ಟಿ ವೇರ್ಗೆ ಮತ್ತು ಯಾವುದಾದ್ರೂ ಫಂಕ್ಷನ್ಸಿಗೆ ಇದು ತುಂಬ ಚೆನ್ನಾಗಿರುವಂತಹ ಲುಕ್ಕನ್ನು ಕೊಡುವಂತಹ ಸಾರಿ ಅಂತಲೇ ಹೇಳ್ಬೋದು. ಇದು ತುಂಬ ವೇಟ್ ಇದೆ, ಅಂದರೆ ತುಂಬ ಕ್ವಾಲಿಟಿ ಇರುವಂತಹ ಸೀರೆ ಇದು.
ಫುಲ್ ಸ್ಯಾರಿ ಈ ಥರ ಪ್ಲೇನಲ್ಲಿ ಬಂದಿದ್ದು, ಅಲ್ಲೇ ಆ ಕಡೆ ಈ ಕಡೆ ಸ್ವಲ್ಪ ಈ ರೀತಿ ಗೋಲ್ಡಲ್ಲಿ ಡಿಸೈನ್ ಕೂಡ ಬಂದಿದೆ. ಮತ್ತು ಬಾರ್ಡರ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಕಲರ್ ಕಾಂಬಿನೇಷನ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬ ಚೆನ್ನಾಗಿರುವಂತಹ ಸೀರೆ ಅಂತಲೇ ಹೇಳ್ಬೋದು. ಇನ್ನು ಈ ಸೀರೆ ಬಂದುಬಿಟ್ಟು ತುಂಬ ಸ್ಪೆಷಲ್ ಆಗಿರುವಂತಹ ಸೀರೆ. ಏನಕ್ಕಪ್ಪ ಅಂದರೆ ಇದನ್ನು ನಮ್ಮ ಮಾಮ ಕೊಟ್ಟಿರುವಂತಹ ಸೀರೆ. ಇಲ್ಲಿ ಮೇನ್ ಥಿಂಗ್ ಅಂತಂದರೆ ನವಿಲು ಇರುವಂತಹ ಡಿಸೈನು. ಈ ಡಿಸೈನ್ನ ನೋಡಿ ನಾನು ಪರ್ಚೇಸ್ ಮಾಡಿರೋವಂಥದ್ದು. ಇದು ಕೂಡ ಕಾಟನ್ ಸ್ಯಾರಿ ಆಗಿರುತ್ತೆ. ಕಾಟನ್ ಸ್ಯಾರಿ ಈ ಕಡೆ ಫುಲ್ ಸೀರೆಯಲ್ಲೆಲ್ಲ ಈ ರೀತಿ ಚಿಕ್ಕ ಪುಟ್ಟ ನವಿಲುಗಳು ಮತ್ತು ಚಿಕ್ಕ ಚಿಕ್ಕ ಬುಟ್ಟಗಳು ಕೂಡ ನಾವು ನೋಡ್ತಾ ಹೋಗ್ಬೋದು. ಇದನ್ನು ಕೂಡ ನಾವು ಟ್ರೆಡಿಷ್ನಲ್ ಆಗಿ ವೇರ್ ಮಾಡ್ಬೋದು. ಈ ಸ್ಯಾರಿಯಲ್ಲಿ ಕೂಡ ಕುಚ್ಚನ್ನು ಅವರೇ ಕೊಟ್ಟಿದ್ದಾರೆ. ಇದು ಸೆರಗಾಗಿರುತ್ತೆ. ಈ ಸೆರಗು ಕೂಡ ತುಂಬ ಲುಕ್ಕನ್ನು ಕೊಡುವಂತಹದ್ದು. ಮತ್ತು ಇಲ್ಲಿ ಕುಚ್ಚನ್ನು ನೋಡ್ಬೋದು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ. ಇನ್ನು ಈ ಸೀರೆ ಬಂದುಬಿಟ್ಟು ಒನ್ ಆಫ್ ಮೈ ಫೇವ್ರೇಟ್ ಸೀರೆ ಅಂತಲೇ ಹೇಳ್ಬೋದು. ಈ ಕಲರ್ ಕಾಂಬಿನೇಷನ್ ನೋಡ್ಬೋದು. ಈ ಸೀರೆ ಮತ್ತೆ ಟ್ರೆಂಡಿನಲ್ಲಿ ಹೋಗ್ತಾ ಇದೆ. ಟ್ರೆಂಡಲ್ಲಿ ಹೋಗ್ತಾ ಇರುವಂತಹ ಸ್ಯಾರಿ ಆವಾಗಿನ ಕಾಲದಲ್ಲಿ ನಮ್ಮಮ್ಮ ಉಟ್ಕೊಂಡಿದ್ದಾರೆ ಅನ್ನೋದೇ ನನಗೆ ತುಂಬ ಖುಷಿಯಾಗಿರುವಂತಹ ವಿಷಯ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಬಾರ್ಡರ್ ಆಗಿರ್ಬೋದು ಪರ್ಪಲ್ ಕಲರಿಂದ ಎಷ್ಟು ನೀಟಾಗಿ ಬಂದಿದೆ. ಇದು ಪರ್ಪಲ್ಲೇ ಫುಲ್ ಸ್ಯಾರಿ ಇರೋದು ಪರ್ಪಲ್, ಒಂದು ಡಾರ್ಕ್ ಒಂದು ಲೈಟ್ ಪರ್ಪಲ್ ಕಲರ್ ಆಗಿದೆ. ಇಲ್ಲಿ ಮೇಯ್ನಾಗಿ ನಾವು ನೋಡ್ತಾ ಹೋಗ್ಬೋದು ಈ ಸೀರೆಯಲ್ಲಿ ಮೇನ್ ಥಿಂಗ್ ಅಂತ ಅಂದರೆ ಅದು ಸೆರಗಾಗಿರುತ್ತೆ. ಎಷ್ಟು ರಿಚ್ ಆಗಿ ಈ ಸೆರಗನ್ನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡ್ತಾ ಇರಿ, ಇಲ್ಲಿ ಫ್ಲವರ್ ಡಿಸೈನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು 3-4 ಥರದ ಡಿಸೈನ್ಸಲ್ಲಿ ಈ ಒಂದು ಸೆರಗನ್ನು ಕೂಡ ಕೊಟ್ಟಿದ್ದಾರೆ. ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಹೋಗ್ತೀನಿ. ನೋಡಿ ಎಷ್ಟು ನೀಟಾಗಿ ಹೆಣ್ದಿದ್ದಾರೆ ಈ ಸೀರೆ ಡಿಸೈನನ್ನು ಅಂತ. ಇದು ಬಂದುಬಿಟ್ಟು ಗೋಲ್ಡ್ ಮತ್ತು ಸಿಲ್ವರ್ ಕಲರ್ನಲ್ಲಿ ಕಾಣಿಸುತ್ತೆ. ಈ ಸೀರೆ ಮತ್ತೆ ಟ್ರೆಂಡಿಂಗ್ನಲ್ಲಿ ಇರೋದು ನನಗೆ ಖುಷಿ ವಿಷಯ. ಇದನ್ನು ಕೂಡ ನಾನು ಒಂದು 4-5 ಸರಿ ವೇರ್ ಮಾಡಿದ್ದೀನಿ. ವೇರ್ ಮಾಡಿಬಿಟ್ಟು ಟ್ರೆಡಿಷ್ನಲ್ ಆಗಿ ಕೂಡ ಲುಕ್ ಕೊಡುತ್ತೆ. ಮತ್ತು ನೈಟ್ ವೇರ್ಗಂತೂ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುವಂತಹ ಸೀರೆ. ಇನ್ನು ಮುಂದುವರೆದಿರುವಂತಹ ಸೀರೆ, ಇನ್ನು ಕೆಲವೊಂದಿಷ್ಟು ಸೀರೆ ಕಲೆಕ್ಷನ್ ಬಗ್ಗೆ ನೆಕ್ಸ್ಟ್ ಪಾರ್ಟ್ 2ನಲ್ಲಿ ತೋರಿಸ್ತೇನೆ. ಕೂಡ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.